ಇವತ್ತು ಒನ್ ಆಫ್ ದ ಪೀಸ್ಫುಲ್ ಡೇ, ಸ್ಲೋ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಇವತ್ತು ಸಂಡೇ ಕೂಡ ಹೌದು. ಆ್ಯಕ್ಚುಲಿ ಸಂಡೇ ಲೇಟಾಗಿ ಎದ್ದೇಳಬೇಕು ಅಂತಿರ್ತೀನಿ, ಬಟ್ ಬೇಗನೆ ಎಚ್ಚರ ಆಗುತ್ತೆ. ಸೊ ನಾನು ಇವತ್ತು ಎದ್ದಿದ್ದು ಅರೌಂಡ್ 6:15 ಆಗಿತ್ತು. ಆಲ್ರೆಡಿ ಲೈಟಾಗಿ ಬೆಳಕಾಗ್ತಾ ಇತ್ತು. ಆ್ಯಂಡ್ ಆಚೆ ಹೋಗಿ ನಿಂತ್ಕೊಂಡ್ರೆ ಸಖತ್ತಾಗಿ ಒಂಥರ ಆ ಚಿಲಿಪಿಲಿ ಸೌಂಡ್ ಇರುತ್ತಲ್ಲ, ಅದು ಕೇಳೋಕೆ ಚಂದ. ಸೊ ಪಕ್ಕದಲ್ಲೇ ಕಿಚನ್ ಗಾರ್ಡನ್ ಇದೆಯಲ್ಲ, ಸೊ ಅಲ್ಲಿಗೆ ಏನಾದರೂ ತಿನ್ನಲಿಕ್ಕೆ ಅಂತ ಹಕ್ಕಿಗಳು ಬರುತ್ತೆ, ಅಳಿಲುಗಳು ಬರುತ್ತೆ. ಹಾಗೆ ನಮ್ಮ ಬ್ಲ್ಯಾಕು ಬೇಬಿನ ಮಾತಾಡಿಸ್ಕೊಂಡು ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಸೊ ದಿನನ ಶುರು ಮಾಡಿದ್ದೀನಿ. ನಮ್ಮ ಬ್ಲ್ಯಾಕಿ ಬಂದುಬಿಟ್ಟು ಈ ಥರ ಪಾಟ್ ಇರುತ್ತಲ್ಲ, ಈ ಮಣ್ಣನ್ನೆಲ್ಲ ಕಿತ್ತು ಬಿಸಾಕಿದ್ಲು. ಸೊ ಅದನ್ನೆಲ್ಲ ನೀಟ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಇವತ್ತು ಆಚೆ ಕಡೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನಮ್ಮ ಆಚೆ ಗಿಡಗಳಿತ್ತಲ್ಲ, ಸೊ ಅದಕ್ಕೆಲ್ಲ ನೀರು ಹಾಕ್ಕೊಂಡೆ. ಈ ಬಕೆಟ್ ಬಂದುಬಿಟ್ಟು ನಾಯಿಗಳಿಗೆ ಅಂತಲೇ ಸಪ್ರೇಟಾಗಿ ನೀರು ಆಚೆ ಕಡೆ ಇಟ್ಟಿರ್ತೀನಿ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡೆ ಆಚೆಗೆ, ಪ್ಲಸ್ ಬಾಗಿಲಲ್ಲಿ ಎಲ್ಲ. ಸೊ ಇನ್ನು ಹೂವು ಕಿತ್ಕೊಂಬರೋಕ್ಕೆ ಅಂತ ಕಿಚನ್ ಗಾರ್ಡನ್ ಕಡೆ ಹೋದೆ. ಸಾಕಷ್ಟು ಹೂವು ಇತ್ತು ಇಲ್ಲಿ, ದಾಸವಾಳ, ಕಣಗ್ಲು ಹೂವು ಇದೆಲ್ಲ ಇರುತ್ತೆ. ಸೊ ನಮಗೆ ಹೂವಿಗೇನು ಕೊರತೆನೇ ಇಲ್ಲ, ಆ್ಯಕ್ಚುಲಿ ಸಖತ್ತಾಗಿ ಬಿಡುತ್ತೆ. ಸ್ವಲ್ಪ ಹೂಗಳನ್ನು ಪೂಜೆಗಂತ ತಂದರೆ ಇನ್ನು ಸ್ವಲ್ಪ ಹೂಗಳು ಅಥವಾ ಎಲೆಗಳನ್ನ ಟೀ ಮಾಡ್ಕೊಳ್ಳಿಕ್ಕೆ ಅಂತಲೇ ತರ್ತೀನಿ. ಅದರಲ್ಲಿ ಇದು ಒಂದು ಶಂಖಪುಷ್ಪ ಹೂವು. ಸ್ವಲ್ಪ ದಿನದಿಂದ ಬಿಟ್ಟಿದ್ದೆ ಹರ್ಬಲ್ ಟೀಸ್ ಎಲ್ಲ, ಸೊ ಮತ್ತೆ ಶುರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಐ ಆಮ್ ಮೋಸ್ಟ್ ಆಫ್ ಕಾಫಿ ಅಡಿಕ್ಟೆಡ್, ಟೀ ಅಡಿಕ್ಟೆಡ್ ಅಂತ ಅನ್ನಿಸ್ತಾ ಇದೆ. ಸೊ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಳೋಣ ಅಂತ ನಾನು ಈ ಥರ ಹರ್ಬಲ್ ಟೀಸ್ನ ಶುರು ಮಾಡಿದ್ದೀನಿ. ಅಂದರೆ ಶಂಖಪುಷ್ಪ ಬಂದು ಮೈಗ್ರೇನ್ಗೆ, ಹೆಡೇಕ್ಸಿಗೆ ಆ್ಯಂಡ್ ರಿಲ್ಯಾಕ್ಸೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಡ್ರೈ ಮಾಡ್ಕೊಂಡಾದರೂ ಯೂಸ್ ಮಾಡ್ಕೋಬೋದು. ನನಗೆ ಫ್ರೆಶ್ ಆಗಿ ಸಿಗುತ್ತಲ್ಲ ಅಂತ ಫ್ರೆಶ್ ಹೂಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಚೆನ್ನಾಗಿ ಕುದ್ಮೇಲೆ ಲೈಕ್ ಬ್ಲೂಯಿಶ್ ಕಲರ್ನ ಟಿಂಟ್ ಬಿಡುತ್ತೆ. ಸೊ ದಿಸ್ ಈಸ್ ವಾಟ್ ದ ಶಂಖಪುಷ್ಪ ಟೀ. ಆ್ಯಂಡ್ ಇದಕ್ಕೆ ನಾನು 1 ಸ್ಪೂನ್ ಬೆಲ್ಲ ಹಾಕೋತಾ ಇದ್ದೀನಿ. ಆ್ಯಂಡ್ ಬ್ಲೂಯಿಶ್ ಟೀ ಬಂದುಬಿಟ್ಟು ಬ್ಲ್ಯಾಕಿಶ್ ಟೀ ಆಗಿಬಿಡುತ್ತೆ ಬೆಲ್ಲ ಹಾಕೊಂಡ ತಕ್ಷಣ. ಸೊ ಬೆಲ್ಲ ಇಷ್ಟ ಇಲ್ಲ ಅಂದರೆ ಹನಿ ಹಾಕೋಬೋದು. ಆ್ಯಕ್ಚುಲಿ ಬಿಸಿ ನೀರಿಗೆ ಅಥವಾ ಬಿಸಿ ಸಮಥಿಂಗ್ಗೆ ಹನಿ ಹಾಕೊಳ್ಳೋದು ಒಳ್ಳೆಯದಲ್ಲ, ಬೆಚ್ಚಗಿರಬೇಕು ಅಷ್ಟೇ ಹನಿ ಯೂಸ್ ಮಾಡಬೇಕು ಅಂದರೆ. ಸೊ ಹಂಗಾಗಿ ನಾನು ಹಾಕೋತಾ ಇಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಪೀಸ್ಫುಲ್ ಮಾರ್ನಿಂಗ್. ಮತ್ತೆ ಸಿಗೋಣ.